ಹಲೋ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಧ ಗಂಟೆಯಲ್ಲಿ 5 ವಿಧವಾದ ಪ್ರಸಾದ ರೆಸಿಪಿಗಳು. ಗಂಟಾನುಗಟ್ಟಲೆ ಅಡುಗೆ ಮನೆಯಲ್ಲಿ ನಿಂತು ಪ್ರಸಾದಗಳನ್ನು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಧ ಗಂಟೆಯಲ್ಲಿ 5 ವಿಧವಾಗಿರ್ತಕ್ಕಂಥ ಪ್ರಸಾದಗಳನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಅಚ್ಚುಮೆಚ್ಚಾಗಿರ್ತಕ್ಕಂಥ ಹಬ್ಬ. ಇದಕ್ಕೆ ವಿಧವಾಗಿರ್ತಕ್ಕಂಥ ಪ್ರಸಾದಗಳನ್ನು ರೆಡಿ ಮಾಡ್ಕೊತಾ ಇರ್ತಾರೆ. ಅದರಲ್ಲೂ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯಗಳನ್ನು ನಾವು ಕ್ವಿಕ್ಕಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಅರ್ಧ ಗಂಟೆಯಲ್ಲಿ 5 ರೆಸಿಪೀಸು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಕಾಯಿ ಹೋಳಿಗೆ, ಗೋಧಿ ಪಾಯಸ, ಹೆಸರು ಕಾಳಿನ ಪಲ್ಯ, ಚಿತ್ರಾನ್ನ, ಪುಳಿಯೋಗರೆನ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೇಕು ಅಂದರೆ ಮೊದಲಿಗೆ ನಾವು ಮೈದಾನ ಕಲಸಿಟ್ಕೊಬಿಡೋಣ. ಹೂರಣಕ್ಕೆ, ಕಾಯಿ ಹೋಳಿಗೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮೈದಾ ಜೊತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸಿ ಕಲಸಿಟ್ಕೊಂಡ್ರೆ ಕಣಕ ರೆಡಿ ಆಗುತ್ತೆ. ಇದು ನೆನೀತಾ ಇರಲಿ. ಒಂದು ಕುಕ್ಕರನ್ನು ತಗೊಂಡು ಗೋಧಿನ ಬೇಯಿಸೋಕ್ಕೆ ಇಟ್ಕೊಬಿಡೋಣ. ಪಾಯಸಕ್ಕೆ ಗೋಧಿನ ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ 2 ಬಟ್ಲಷ್ಟು ನೀರನ್ನು ಸೇರಿಸಿ ನಾವು 4ರಿಂದ 5 ವಿಸಿಲ್ ಬರೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಕಡೆ ಗೋಧಿ ಬೇಯ್ತಾ ಇರಲಿ, ಅಷ್ಟರೊಳಗಡೆ ನಾವು ಕಾಯಿ ಹೋಳಿಗೆಗೆ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡೆಗೆ 3/4 ಬಟ್ಲಷ್ಟು ಬೆಲ್ಲನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಗೋಧಿ ಬೇಯ್ತಾ ಇದೆ. ಇದು 4ರಿಂದ 5 ವಿಸಿಲ್ ಬರಬೇಕು, ಆವಾಗೆ ಚೆನ್ನಾಗಿ ಬೇಯುತ್ತೆ. ಇದು ಈ ರೀತಿ ಗಮ್ ಥರ ಕೈಗೆ ಅಂಟ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಪಾಕ ಏನೂ ಬರೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾವು ಇದಕ್ಕೆ ಹಸಿ ಕೊಬ್ಬರಿನ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ, ರುಬ್ಕೊಬಂದಿದ್ದೀನಿ. ಅದನ್ನು ಸೇರಿಸಿ ಇದನ್ನು ಕಲಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ. ನಂತರ ಇದಕ್ಕೆ ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ ಎಲ್ಲನ ಹುರಿದು ಪುಡಿ ಮಾಡಿ ಅದೊಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಹ ಸೇರಿಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪಾಕ ಏನಾದರೂ ತೆಳ್ಳಗಾದರೆ ನಾವು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬಹುದು. ಇಲ್ಲ ಅಂದರೆ ಹಸಿ ಕೊಬ್ಬರಿ ಜೊತೆ ನೆನೆಸಿರ್ತಕ್ಕಂಥ 1 ಸ್ಪೂನಷ್ಟು ಅಕ್ಕಿನ ಸೇರಿಸ್ಕೊಂಡ್ರೆ ಇದು ಗಟ್ಟಿಯಾಗುತ್ತೆ. ಲಾಸ್ಟಲ್ಲಿ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ ಹಾಗೆ ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಆಲ್ರೆಡಿ ಗಸಗಸೆನ ಹುರಿದಿಟ್ಕೊಂಡಿದ್ದೀನಿ. ಇದೆಲ್ಲ ಸೇರಿಸಿ ಈ ಕನ್ಸಿಸ್ಟೆನ್ಸಿಗೆ ಇದನ್ನು ಬೇಯಿಸ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ಗೋಧಿನೂ ಚೆನ್ನಾಗಿ ಬೆಂದಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಒಂದು ಕಡೆಗೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಹಾಗೆ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಳ್ಳೋಣ. ಗೋಧಿ ಪಾಯಸನ ರೆಡಿ ಮಾಡ್ಕೊಳ್ಳೋಣ. ಇವು ಕೆಂಬಣ್ಣ ಬಂದ ಮೇಲೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಗೋಧಿನ ಇದರಲ್ಲಿ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಗೋಧಿನೂ ಸಹ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಪದಾರ್ಥ. ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತಾ ಇರೋಣ. ಅದು ಬೇಯ್ತಾ ಇರಲಿ. ಚಿತ್ರಾನ್ನ ಪುಳಿಯೋಗರೆಗೆ ಅನ್ನನ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1 ಬೌಲಷ್ಟು ಅಕ್ಕಿನ ತಗೊಂಡು ಅದನ್ನು ಶುದ್ಧವಾಗಿ ತೊಳ್ಕೊಬಂದಿದ್ದೀನಿ. 1 ಬಟ್ಲಷ್ಟು ಅಕ್ಕಿಗೆ 2 ಬಟ್ಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ, ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಇದನ್ನು ಸೇರಿಸಿ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ 1ರಿಂದ 2 ವಿಸಿಲು ತಗೊಳ್ಳೋಣ. ಅಷ್ಟರೊಳಗಡೆ ಗೋಧಿ ಪಾಯಸ ಗಟ್ಟಿ ಆಗ್ತಾ ಬರ್ತಾ ಇರತ್ತೆ. ಲಾಸ್ಟಲ್ಲಿ ಇದಕ್ಕೆ ನಾವು ಕಾಯಿ ಹಾಲನ್ನು ಸೇರಿಸ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಾಯಿ ಹಾಲನ್ನು ಸೇರಿಸ್ಕೋಬಹುದು. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಇದು ಗಟ್ಟಿಯಾಗಬೇಕು ಸ್ವಲ್ಪ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಬರೋಣ. ಇದು ಚಿತ್ರಾನ್ನ ಹಾಗೆ ಹೆಸರು ಕಾಳು ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದಾದ ನಂತರ ಒಂದು ಕೆಲಸ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ. ಗೋಧಿ ಪಾಯಸನೂ ಗಟ್ಟಿ ಆಗ್ತಾ ಬಂತು. ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಇದನ್ನು ಕೆಳಗಡೆ ಇಳಿಸೋಣ. ಇವಾಗ ಒಂದು ಕಡಾಯಿಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಸಾಸಿವೆನ ಸೇರಿಸಿ ಸಾಸಿವೆ ಚಟಪಟ ಅಂದಮೇಲೆ
ಇದಕ್ಕೆ ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸ್ಕೊಂಡು ಇವು ಕೆಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಫ್ರೆಶ್ ಆಗಿರ್ತಕ್ಕಂಥ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಪ್ಪು ಎಲ್ಲ ಸೇರಿಸಿರ್ತೀವಿ ಇದರಲ್ಲಿ. ಇನ್ನು ಉಪ್ಪು ಏನೂ ಸೇರಿಸೋ ಅವಶ್ಯಕತೆ ಇರಲ್ಲ ಇದಕ್ಕೆ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ಇದು ತಣ್ಣಗಾದ ನಂತರ ಇದಕ್ಕೆ ನಿಂಬೆ ಹುಳಿ ಸೇರಿಸ್ಕೋಬಹುದು. ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು. ಇವಾಗ ಅದೇ ಕಡೆಗೆ ನಾವು ಹೆಸರು ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಆದ ನಂತರ ಕರಿಬೇವಿನ ಸೊಪ್ಪು ಮಾಡಿಟ್ಕೊಂಡಿರ್ತಕ್ಕಂಥ ಹಸಿ ಪೇಸ್ಟನ್ನು ಸೇರಿಸಿ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಹೆಸರು ಕಾಳಿನ ಪಲ್ಯಕ್ಕೆ ಸೇರಿಸ್ಕೋಬಹುದು. ಇವಾಗ ಅದೇ ಕಡೆಗೆ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಚಿಟಪಟ ಆದ ನಂತರ ಕರಿಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆನ ಸೇರಿಸಿ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಪುಳಿಯೋಗರೆ ಗುಜ್ಜನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಇವು ಕೆಂಬಣ್ಣ ಬಂದಿದೆ. ಇವಾಗ ಹುಣಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಇದರ ಜೊತೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ನಾವು ಯಾವುದೇ ಒಗ್ಗರಣೆಯನ್ನು ಹಾಕಿದಾಗ ಅದ್ರ ಮೇಲೆ ಮುಚ್ಚಳ ಮುಚ್ಚೋದ್ರಿಂದ ಸ್ಟವ್ ಎಲ್ಲ ಎಣ್ಣೆ ಇರೋದಿಲ್ಲ, ಕ್ಲೀನಾಗಿರುತ್ತೆ. ಹಬ್ಬಗಳ ಟೈಮಲ್ಲಿ ಹೆಚ್ಚು ಕೆಲಸ ಇರತ್ತಲ್ಲ, ಹಾಗೆ ಮೆಥಡನ್ನು ಫಾಲೋ ಮಾಡಿ. ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಗೆ ಪುಳಿಯೋಗರೆ ಪೌಡರನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇನ್ನಷ್ಟು ಹೆಲ್ದಿಯಾಗಿ ಮಾಡ್ಕೋಬೇಕು ಅಂದರೆ ಲಾಸ್ಟಲ್ಲಿ 1 ಸ್ಪೂನಷ್ಟು ಬಿಳಿ ಎಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಅನ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪುಳಿಯೋಗರೆ ಹಾಗೆ ಚಿತ್ರಾನ್ನ ಮಾಡುವಾಗ ಈ ಮೆಥಡಲ್ಲಿ ಅನ್ನನ ಮಾಡ್ಕೊಳ್ಳಿ. ಪುಳಿಯೋಗರೆ ಹಾಗೆ ಚಿತ್ರಾನ್ನ ಕಲರ್ ತುಂಬ ಚೆನ್ನಾಗಿ ಬರುತ್ತೆ, ಜೊತೆಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇವಾಗ ಅನ್ನ ರೆಡಿ ಆಯಿತು. ನಾವು ಹೋಳ್ಗೆನ ರೆಡಿ ಮಾಡ್ಕೊಬಿಡೋಣ. ನಾವು ಯಾವ ರೀತಿ ಬೇಳೆ ಹೋಳ್ಗೆ ಮಾಡ್ಕೊತೀವೋ ಅದೇ ರೀತಿ ಸ್ವಲ್ಪ ಮೈದಾನ ತಗೊಂಡು ನಮಗೆ ದೊಡ್ಡದಾಗಿ ಬೇಕಾದರೆ ಹೋಳ್ಗೆ ದೊಡ್ಡದಾಗಿ ಮಾಡ್ಕೋಬಹುದು. ಇಲ್ಲ ಅಂದರೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀಟಾಗಿ ಇದನ್ನು ತಟ್ಕೊಂಡು ಹೆಂಚು ಮೇಲೆ ಹಾಕಿ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು 2 ಕಡೆ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಕಾಯಿ ಹೋಳಿಗೆ ರೆಡಿ ಆಗುತ್ತೆ. ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ತುಂಬ ಈಸಿಯಾಗೂ ಸಹ ಇದನ್ನು ರೆಡಿ ಮಾಡ್ಕೋಬಹುದು. ಕಾಯಿ ಹೋಳಿಗೆನೂ ರೆಡಿ ಆಯಿತು. ಇವಾಗ ಚಿತ್ರಾನ್ನ, ಪುಳಿಯೋಗರೆ ಹಾಗೆ ಹೆಸರು ಕಾಳನ್ನು ಕಲಿಸ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಹೆಸರು ಕಾಳನ್ನು ನೆನೆಸಿ ಸ್ವಲ್ಪ ಮೊಳಕೆ ಬರೆಸ್ಕೊಂಡಿದ್ದೀನಿ. ಇದನ್ನು ಈ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ತುರಿನ ಸೇರಿಸ್ಕೊಂಡಿದ್ದೀನಿ. ನಾವು ಪ್ರಸಾದಗಳನ್ನು ಆರೋಗ್ಯದಾಯಕವಾಗಿ ಮಾಡ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಪುಳಿಯೋಗರೆನ ಕಲಿಸ್ಕೊಳ್ಳೋಣ. ಅನ್ನ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ನಾವು ಯಾವಾಗಲೂ ಪುಳಿಯೋಗರೆ ಹಾಗೆ ಚಿತ್ರಾನ್ನ ಕಲಿಸ್ಕೊಳ್ಳೋವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕು. ಆ ರೀತಿ ಮಾಡಿದಾಗೇ ಎಲ್ಲ ಗೊಜ್ಜು ಅನ್ನಕ್ಕೆ ಚೆನ್ನಾಗಿ ಬೆರೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಟೆಂಪಲ್ ಸ್ಟೈಲಲ್ಲಿ ಪುಳಿಯೋಗರೆ ರೆಡಿಯಾಗಿದೆ. ಚಿತ್ರಾನ್ನನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನಾವು ಒಂದೊಂದಾಗಿ ಪ್ರಸಾದಗಳನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಮೊದಲನೇದಾಗಿ ಗೋಧಿ ಪಾಯಸ, ಪುಳಿಯೋಗರೆ, ಹೆಸರು ಕಾಳಿನ ಪಲ್ಯ, ಸಲಾಡು, ಜೊತೆಗೆ ಚಿತ್ರಾನ್ನ. ಅಬ್ಬಬ್ಬಬ್ಬ, ಕಾಯಿ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ದೇವರಿಗೆ ನಾವು ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದು. ಗಂಟಾನುಗಟ್ಟಲೆ ಅಡುಗೆ ಮನೆಯಲ್ಲಿ ನಿಂತು ಕಷ್ಟಪಡೋ ಬದಲಿಗೆ ಆರಾಮಾಗಿ ನಾವು ಈ ಪ್ರಸಾದಗಳನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡಬಹುದು. ಬನ್ನಿ ಮೊದಲಿಗೆ ಆ ಮಹಾಲಕ್ಷ್ಮಿಗೆ ಕೈ ಮುಗಿತಾ ಸಮರ್ಪಣೆ ಮಾಡಿ ಬರೋಣ. ನಿಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಸಾದಗಳನ್ನು ರೆಡಿ ಮಾಡ್ಕೊತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.